ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ, ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ ಈವ್ನಿಂಗು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 4 ಗಂಟೆ ಆಗ್ತಾ ಬಂತು. ಈಗ ತಾನೇ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ನಾನೇನು ಹಚ್ಚಿಲ್ಲ, ಹಾಗೆ ನ್ಯಾಚುರಲಾಗಿ ಸೊ ಹೇಗಿದ್ದೀನೋ ಸೊ ಹಾಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ, ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೌಂಡ್ ಬರ್ತಾ ಇದೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ, ಹೊಸಬ್ರಿಗೆ ಯಾರಿಗಾದರೂ ನನ್ನ ವೀಡಿಯೋ ಸಿಕ್ಕಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋಗೆ, ಟಾಪಿಕ್ಗೆ ಹೋಗೋಣ. ಹೊರಗಡೆ ಬಂದು ಮಾತಾಡಿದ್ರೆ ಈ ವೆಹಿಕಲ್ ಪ್ರಾಬ್ಲಮ್ಮು, ಅದರ ಸೌಂಡು. ಸೊ ಇರಲಿ. ಸೊ ಟಾಪಿಕ್ ಹೋಗೋಣ. ಯಾವ ಟಾಪಿಕ್ ಅಂತಂದರೆ, ಆಲ್ರೆಡಿ ನಿಮ್ಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಟೈಟಲ್ ಎಲ್ಲ ನೋಡಿದಾಗ. ಸೊ ನಾನು ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸದ ಬಗ್ಗೆ ಇವತ್ತು ಒಂದು ಚಿಕ್ಕದಾಗಿ ನನಗೆ ಗೊತ್ತಿರೋದು, ನನಗೇನು ಅನಿಸುತ್ತೋ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಸೊ ನನ್ನ ಆಲೋಚನೆ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಒಬ್ಬ ಮನುಷ್ಯನಿಗೆ ಕಾನ್ಫಿಡೆಂಟ್ ತುಂಬಾ ಇಂಪಾರ್ಟೆಂಟು. ಎಲ್ಲೇ ಹೋಗಲಿ, ಅವನು ಹೆಂಗೆ ಇರಲಿ, ಯಾವ ಜಾಗದಲ್ಲೇ ಇರಲಿ, ಅವನು ಕಾನ್ಫಿಡೆಂಟ್ ಆಗಿದ್ದರೆ ಅವ್ನಿಗೊಂಥರ ಅವ್ನು ಅಲ್ಲಿರೋಕ್ಕೆ ಸಾಧ್ಯ. ಕಾನ್ಫಿಡೆಂಟ್ ಇಲ್ಲ ಅಂತಂದರೆ ಖಂಡಿತ ನಾವು ಯಾವ ಜಾಗದಲ್ಲಿ ಹೋದರೂ ಕೂಡ ನಮಗೆ ಮರ್ಯಾದೆ ಆಗಲಿ, ಬೆಲೆ ಆಗಲಿ ಕೊಡೋಲ್ಲ. ಸೊ ಎಲ್ಲೇ ಏನೇ ಕೆಲಸ ಮಾಡಿದ್ರೂ ಕಾನ್ಫಿಡೆಂಟಾಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಸ್ಟೇಜ್ ಮುಂದೆ, ಇವಾಗ ನನಗೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಅನ್ಕೊಂಡು, ಚಿಕ್ಕ ವಯಸ್ಸಿಂದ ಅಷ್ಟೇ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ, ಡ್ಯಾನ್ಸ್ ಆಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಏನು ಅಂತ ಅಂದರೆ, ಸ್ಟೇಜ್ ಮುಂದೆ ಎಲ್ಲರ ಮುಂದೆ ಮಾಡೋಕ್ಕೆ ನನಗೆ ಅಷ್ಟೊಂದು ಕಾನ್ಫಿಡೆಂಟ್, ಧೈರ್ಯ ಇರ್ತಾ ಇರಲಿಲ್ಲ. ಯಾಕಂದರೆ ಅಷ್ಟೇ ಏನೋ ಒಂಥರ ಭಯ, ನಾನು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಆಗ್ತಾಯಿದೆ. ಆದರೂ ಕೂಡ ನಾನು ಆಡಿದ್ದೀನಿ, ಡ್ಯಾನ್ಸ್ ಎಲ್ಲ ನಾನು ತೋರಿಸ್ತಿದ್ದೀನಿ, ನನ್ನಲ್ಲಿರೋಂಥ ಟ್ಯಾಲೆಂಟ್ ಎಲ್ಲ 4 ಜನಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಪ್ರದರ್ಶನ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಂಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್, ಕೆಲವ್ರಿಗೆ ತುಂಬ ಜನಕ್ಕೆ ಆ ಥರ ಇರುತ್ತೆ. ಸೊ ನಮ್ಮಲ್ಲಿ ಕಾನ್ಫಿಡೆಂಟ್ ಬರಬೇಕಂದ್ರೆ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಆಗಬೇಕು. ಅದು ಏನು ಅಂತ ಹೇಳ್ತೀನಿ. ಫಸ್ಟು ನಾವು ಕಾನ್ಫಿಡೆಂಟ್ ಆಗಿರಬೇಕಂದ್ರೆ, ನಾವು ಹಾಕ್ಕೊಳ್ಳೋಂತಹ ಡ್ರೆಸ್ ಇರುತ್ತಲ್ಲ, ಸೊ ಅದು ನಮಗೆ ಕಂಫರ್ಟಬಲ್ ಆಗಿರಬೇಕು. ಆ್ಯಂಡ್ ನಮಗೆ ಸ್ಕಿನ್ಗೆ ನಮಗೆ ಸೂಟ್ ಆಗೋವಂಥ ಡ್ರೆಸ್ ಆಗಿರಬೇಕು. ಸೊ ಡ್ರೆಸ್ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಏನೋ ಒಂಥರ ಕಾನ್ಫಿಡೆಂಟ್ ಇರುತ್ತೆ. ಇವಾಗ ಹೊಸ ಡ್ರೆಸ್ಸು ಚೆನ್ನಾಗಿದೆ ಅಂತ ಅಂದಾಗ ಎಲ್ಲರೂ ನೋಡ್ತಾರೆ. ಸೊ ಅವಾಗ ಒಂಥರ ನಮಗೆ ಕಾನ್ಫಿಡೆಂಟ್, ಓಕೆ ನನ್ನ ಡ್ರೆಸ್ ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಸೊ ಅದೊಂದು ಕಾನ್ಫಿಡೆಂಟ್ ಬರುತ್ತೆ. ಅದಾದಮೇಲೆ ಇವಾಗ ಕಂಫರ್ಟಬಲ್ ಇಲ್ಲ, ಟೈಟ್ ಇತ್ತು, ಇಲ್ಲ ಅಂತಂದರೆ ಹೋಗ್ಬಿಡ್ತು, ಸ್ಟಿಚಸ್ ಹೋಗ್ಬಿಡ್ತು ಅಂದಾಗ ನಮ್ಗೆ ಹೆಂಗಿರುತ್ತೆ ಹೇಳಿ. ಅದಕ್ಕೆ ಮೇನ್ ಇಂಪಾರ್ಟೆಂಟು, ಸೊ ನಮಗೆ ಒಳ್ಳೆ ಡ್ರೆಸ್ ಅನಿಸಿದ್ರೆ ನಾವು ಎಲ್ಲೇ ಹೋದರೂ ಕೂಡ ಕಾನ್ಫಿಡೆಂಟ್ ಆಗಿರ್ತೀವಿ. ಅದಾದಮೇಲೆ ನಾವು ಎಷ್ಟೇ ಒಳ್ಳೆಯವರಾಗಿದ್ರು, ನಮ್ಮ ಮನಸ್ಸು ಎಷ್ಟೇ ಒಳ್ಳೇದಿದ್ರು ಕೂಡ, ನಮ್ಗೆ ಎಷ್ಟೇ ದುಡ್ಡು ಒಳ್ಳೆ ಗುಣ ಇದ್ದರೂ ಕೂಡ ಅವರು ನೋಡೋದು ನಾವು ಹೆಂಗಿದ್ದೀವಿ ಅನ್ನೋದು. ಸೊ ನಾವು ಹಾಕ್ಕೊಳ್ಳೋಂಥ ಬಟ್ಟೆ, ನಮ್ಮ ಬಣ್ಣ, ನಾವೆಷ್ಟು ಲಕ್ಸುರಿಯಾಗಿ ಬದುಕ್ತಾ ಇದ್ದೀವಿ, ಐ ಮೀನ್ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀವಿ, ಅದ್ರ ಮೇಲೆ ಇರ್ತದೆ ಫುಲ್ಲು. ಅವ್ರಿಗೆ ರಿಚ್ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತಾರೆ. ಸೊ ಆ ಥರನೂ ಇರುತ್ತೆ. ನಮ್ಮಲ್ಲಿ ಲೋಪನೇ ಫಸ್ಟ್ ನೋಡ್ತಾರೆ, ನಮ್ಮಲ್ಲಿ ಏನು ಮೈನಸ್ ಪಾಯಿಂಟ್ ಇದೆಯೋ ಅದನ್ನೇ ನೋಡ್ತಾರೆ. ಸೊ ನಮ್ಮಲ್ಲಿ ಏನು ಮೈನಸ್ ಪಾಯಿಂಟ್ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು, ಸೊ ಅದಕ್ಕೆ ನಾವು ಹೇಗೆ ನಮ್ಮನ್ನು, ಇವಾಗ ಫಾರ್ ಎಕ್ಸಾಂಪಲು ನಾವು ದಪ್ಪ ಇದ್ದೀವಿ ಅಂದ್ಕೊಳ್ಳಿ, ಎಲ್ಲರೂ ದಪ್ಪ ಇದ್ದಾರೆ ಅಂತಲೇ ಪಾಯಿಂಟ್ ಮಾಡ್ತಾರೆ. ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರಲಿ, ನಾವೆಷ್ಟೇ ಒಳ್ಳೆಯವರಾಗಿದ್ರು, ನೀನು ದಪ್ಪ ಡುಮ್ಮಿ ಅದು ಹೇಳ್ತಾರೆ. ಸೊ ಅವಾಗ ನಾವೇನು ಮಾಡಬೇಕು, ಸೊ ಎಲ್ಲರೂ ಪಾಯಿಂಟ್ ಔಟ್ ಮಾಡ್ತಿದ್ದಾರಲ್ವಾ, ಸೊ ನಾವು ಬದಲಾಗಬೇಕು, ನಾವು ಬದಲಾಗೋಣ, ಸೊ ಸಣ್ಣ ಆಗೋಣ, ಆದಷ್ಟು ಅಟ್ಲೀಸ್ಟ್ ಟ್ರೈ ಮಾಡೋಣ. ಆಗಲಿಲ್ಲ ಅಂತಂದರೆ ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಫಸ್ಟು ಕಾನ್ಫಿಡೆಂಟಾಗಿ ನಾವಿರಬೇಕು ಅಂದರೆ ನಮ್ಮನ್ನು ನಾವು ಒಪ್ಕೊಬೇಕು. ಸೊ ನಮ್ಮನ್ನು ನಾವು ಪ್ರೀತಿಸಬೇಕು. ನಿಮಗೊಂದು ನನ್ನ ಫ್ರೆಂಡ್ ಬಗ್ಗೆ ಹೇಳ್ತೀನಿ. ಸೊ ಡಿಗ್ರಿಯಲ್ಲಿದ್ದಾಗ ನನ್ನ ಫ್ರೆಂಡು, ನನ್ನ ಜೊತೆಗೆ ತುಂಬ ಇದ್ದವಳು, ನನಗೆ ತುಂಬ ಕ್ಲೋಸ್ ಫ್ರೆಂಡು ಅಂತಲೇ ಹೇಳ್ಬೋದು. ತುಂಬ ಬ್ಲ್ಯಾಕ್ ಇದ್ಳು, ಫುಲ್ಲು ಬ್ಲ್ಯಾಕು. ಅವಳಿಗಿಂತ ಇನ್ಯಾರೂ ಕ್ಲಾಸಲ್ಲಿ ಬ್ಲ್ಯಾಕ್ ಇಲ್ಲ. ಬಟ್ ನಾನು ಯಾವತ್ತೂ ಅವಳನ್ನ ಬ್ಲ್ಯಾಕ್ ಅಂತ ನೋಡಿಲ್ಲ, ನಾನು ಬಣ್ಣ ನೋಡೇ ಇಲ್ಲ. ನಾನು ಫ್ರೆಂಡ್ಶಿಪ್ಪಲ್ಲಿ ಆ ಥರ ಯಾವುದೂ ನೋಡೋದೇ ಇಲ್ಲ. ಸೊ ಆ ಥರ ಕ್ಯಾಟಗರಿ ನಾನು. ಫ್ರೆಂಡ್ಸ್ ಹೆಂಗಿದ್ದಾರೆ, ನನ್ನ ಹತ್ರ ಚೆನ್ನಾಗಿದ್ದಾರಾ, ಒಳ್ಳೆಯವರ, ಅದನ್ನು ಮಾತ್ರ ನಾನು ನೋಡ್ತೀನಿ. ಸೊ ಆ ಥರ ಫ್ರೆಂಡು ಒಳ್ಳೆಯವಳು ಪಾಪ. ಬಟ್ ಅಷ್ಟು ಬ್ಲ್ಯಾಕಿಗೆ ಅವಳು ಇದ್ರಲ್ಲ. ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ಲು ಗೊತ್ತಾ ಅವಳು, ನನಗಿಂತ ಕಾನ್ಫಿಡೆಂಟ್ ಇದ್ಲು. ನನಗಿಂತಲ್ಲ, ಎಲ್ಲರಿಗಿಂತ, ಇಡೀ ಕ್ಲಾಸಲ್ಲಿ ಎಲ್ಲರಿಗಿಂತ ಅವಳೇ ಕಾನ್ಫಿಡೆಂಟ್ ಆಗಿದ್ಲು. ಆರಾಮಾಗಿ ಓಡಾಡಿಕೊಂಡು, ಚೆನ್ನಾಗಿ ಮಾತಾಡಿಕೊಂಡು ಹೆಂಗಿದ್ಲು ಅಂತಂದರೆ ನನಗೆ. ಸೊ ಇವಳಿಗೆ ಈ ಥರ ಹೇಳಿದ್ರು ಕೂಡ, ಪಾಯಿಂಟ್ ಔಟ್ ಯಾರಾದರೂ ಮಾಡಿದ್ರು ಕೂಡ ಅದು ಯಾವುದು ತಲೆ ಕೆಡಿಸ್ಕೊಂಡಿರೋ ಎಷ್ಟು ಕಾನ್ಫಿಡೆಂಟ್. ಸೊ ಅದೇ ಮುಖ್ಯ, ಕಾನ್ಫಿಡೆಂಟಾಗಿ ನಮ್ಮನ್ನು ನಾವು ಇಷ್ಟಪಟ್ಬಿಟ್ರೆ, ನಾವು ಹೆಂಗಿದ್ದೀವಿ ಹಂಗೆ ಒಪ್ಕೊಂಡ್ಬಿಟ್ರೆ, ಸೊ ನಾವು ಕಾನ್ಫಿಡೆಂಟ್ ಆಗಿದ್ದರೆ ಅಷ್ಟು ಸಾಕು. ಯಾರು ಏನು ಅನ್ಕೋತಾರೋ ಅಂದ್ಕೊಳ್ಳಿ, ನಮ್ಮಲ್ಲಿ ಏನು ವೀಕ್ ಪಾಯಿಂಟ್ ಇದೆಯೋ, ನಮ್ಮಲ್ಲಿ ಏನು ಲೋಪ ಇದೆಯೋ ಅದನ್ನೇ ಎತ್ತಿ ಆಡ್ತಾರೆ ನಿಜವಾಗ್ಲೂ. ಆ ಟೈಮಲ್ಲಿ ನಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡ್ವಿ ಅಂದರೆ ನಾವು ಮುಂದಕ್ಕೆ ಹೆಜ್ಜೆನೇ ಇಡೋಕ್ಕಾಗಲ್ಲ. ಸೊ ಫುಲ್ಲು ಕಾನ್ಫಿಡೆಂಟ್ ಆಗಿರಬೇಕು. ನಾವು ಏನೇ ಕೆಲಸ ಮಾಡಿದ್ರು ಕಾನ್ಫಿಡೆಂಟ್ ಆಗಿರಬೇಕು. ಸೊ ನಾನು ಎಷ್ಟೋ ಕೆಲವು ವಿಚಾರ ನಮ್ಗೆ ಗೊತ್ತಿರಲ್ಲ, ಬಟ್ ಒಂದು 10% ಗೊತ್ತಿರುತ್ತೆ. ಆ 10% ನಮಗೆ 100% ಗೊತ್ತಿದೆ ಅನ್ನೋ ಥರ ನಾವು ಕಾನ್ಫಿಡೆಂಟ್ ಆಗಿರಬೇಕು. ಸೊ ನಾವು ಯಾವುದೇ ಜಾಗದಲ್ಲಿ ಕಾನ್ಫಿಡೆಂಟ್ ಆಗಿದ್ಬಿಟ್ರೆ, ಇವ್ರು ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಂದರೆ
ಓಕೆ ಇವ್ರಿಗೆ ಗೊತ್ತಿರುತ್ತೆ, ಇವರು ಎಲ್ಲ ಪರವಾಗಿಲ್ಲ ಅಂತ ಅನ್ಕೊತಾರೆ. ನಮ್ಗೆ ಗೊತ್ತಿದ್ರು ನಮಗೆಲ್ಲ ಗೊತ್ತಿದ್ರು ಕೂಡ 100% ಗೊತ್ತಿದ್ರು ಕೂಡ ನಾವು ಕಾನ್ಫಿಡೆಂಟಾಗಿ ಇಲ್ಲ ಅಂತಂದರೆ ಇವ್ರಿಗೇನೂ ಗೊತ್ತಿಲ್ಲ ವೇಸ್ಟು ಹಂಗೆ ಅನ್ಕೊತಾರೆ. ಸೊ ಅದಕ್ಕೆ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೂ ಕೂಡ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿಲ್ಲ ಅಂದರೂ ಕೂಡ ತಿಳ್ಕೊಂಡಿದ್ದೀವಿ ಅನ್ನೋ ಥರನೇ ಇರಬೇಕು. ಆವಾಗಲೇ ಒಂದು ಸ್ವಲ್ಪ ಈ ಸಮಾಜದಲ್ಲಿ ಬದುಕೋಕ್ಕಾಗೋದು. ಸೊ ಏನೇ ಕೆಲಸ ಮಾಡಿದ್ರು ಕಾನ್ಫಿಡೆಂಟಾಗಿ ಮಾಡಬೇಕು ಅನ್ನೋದು ನನಗಂತೂ ತುಂಬ ದಿನಗಳಿಂದ ಮನ್ಸಿಗೆ ಬಂದಿದೆ. ಅದಕ್ಕೆ ನಾನು ಕೂಡ ಯೂಟ್ಯೂಬ್ನ ಅಷ್ಟೇ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ. ಏನಂದರೆ ಒಂದೊಂದು ಸರಿ ಈ ವೀವ್ಸು ಮನೇಲಿ ಸಪೋರ್ಟ್ ಮಾಡ್ದಿರ ಇರೋದು ಅವೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗ್ತೀನಿ ಅಷ್ಟೇ ಹೊರತು ನಾನು ಸ್ವಲ್ಪ ಕಾನ್ಫಿಡೆಂಟಾಗಿದ್ದೀನಿ. ಓವರ್ ಕಾನ್ಫಿಡೆಂಟಾಗಂತೂ ಇಲ್ಲ. ಸೊ ಎಲ್ಲರೂ ಕಾನ್ಫಿಡೆಂಟಾಗಿರಿ ಅಂತ ಹೇಳ್ತಾ ಸೊ ಈ ಚಿಕ್ಕ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಸೊ ಇನ್ನು ಅವಳ ಜೊತೆ ಆಟ ಆಡೋ ಟೈಮು ಅವಳು ನೋಡ್ಕೊಬೇಕು. ಸೊ ಇವಾಗ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆಯಿತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.